ನೋಡಿ ಒಂದು ಸಿಸ್ಟಮ್ಮು ಇದು ನಮಗೆ ಜಯದೇವ ಹಾಸ್ಪಿಟಲಿಂದ ಗೌರ್ಮೆಂಟಿಂದ ರಿಪೋರ್ಟ್ ಮಾಡೋದು ಸ್ಟೆಮಿ ಅಂತ ಒಂದು ಸಿಸ್ಟಮ್ ಸಿ ಟಿ ಮಾಡಿದ್ರೆ ಇದು ಇದಕ್ಕೆ ಹೋಗುತ್ತೆ ಜಯದೇವ ಕಾರ್ಡಿಯೋಗೆ ಹೋಗಿ ಅಲ್ಲಿಂದ ಇದು ಏನು ಸ್ಟೇಜ್ ಅಂತ ಅಂದ್ಬಿಟ್ಟು ಅಲ್ಲಿಂದಲೇ ರಿಪೋರ್ಟ್ ಬರುತ್ತೆ 5 ಮಿನಿಟ್ಸಲ್ಲಿ ಅಥವಾ 3 ಮಿನಿಟ್ಸಲ್ಲಿ 10 ಮಿನಿಟ್ಸ್ ಒಳಗಡೆ ಆ ಥರದ್ದು ರಿಪೋರ್ಟ್ ಬರುತ್ತೆ ಅದು ಒಂದು ಸ್ಟೆಮಿ ಸಿಸ್ಟಮ್ ಅಂತ ನಮಗೆ ಹೆಲ್ತ್ ಮಿನಿಸ್ಟ್ರು ಬಂದು ಇಂಟ್ರೊಡ್ಯೂಸ್ ಮಾಡೋದಲ್ಲ ಆ ಸಿಸ್ಟಮ್ ಕ್ಯಾಶುಯಾಲಿಟಿ ಇದೆಲ್ಲ ಕೆಲಸ ತಗೋತಾರಲ್ಲ ರಿಪೋರ್ಟ್ ಕೊಡ್ಬೇಕಲ್ಲ ಯಾರು ಕೆಲಸ ತಗೊಳ್ಳೋದು ಅವ್ರನ್ನೇ ಕರೆಯೋಣ ಈ ಕೆಲಸ ಯಾರು ತಗೊಳ್ಳೋದು ಮಾರ್ನಿಂಗ್ ಕ್ಲೀನ್ ಮಾಡಿದಾಗ ನಿಮ್ಗೆ ರಿಪೋರ್ಟ್ ಮಾಡ್ಬೇಕಲ್ವಾ ಕ್ಲೀನ್ ಮಾಡಿದಾರ ಯಾವಾಗಲೂ ಪೇಷಂಟ್ ಯೂಸ್ ಮಾಡೋಕ್ಕೆ ಮುಂಚೆ ಕ್ಲೀನ್ ಆಗಬೇಕಲ್ವಾ ನೀವು ಅಲ್ಲಿ ನೋಡಿ ಒಂದು ನಿಮಿಷ ಪ್ಲೀಸ್ ಓಪನ್ ಮಾಡಿ ನೋಡೋಣ 24 hours ನೀರು ಬರುತ್ತೆ ಮೇಡಮ್ ಬಕೆಟ್ ಇದೆ ಇವಾಗ ಒಂದು ಬಕೆಟ್ ಇದೆ ಎಲ್ಲ ರೋಡಲ್ಲಿ ಇದೆ ಅದು ಫಿಲ್ ಮಾಡಿರ್ತಾರೆ ನಾವು ವಾಶ್ ಮಾಡುವಾಗ ಫಿಲ್ ಮಾಡಿ ಇಟ್ಬಿಡ್ತೀವಿ ಇದು ಟೈಮ್ ನೀವು ಈ ಹೈಜೀನ್ ನಾವು ಕೊಡಲಿಲ್ಲ ಸ್ನಾನ ಮಾಡಿದ್ರು ಇದು ನಿಮಗೆ ರಿಪೋರ್ಟ್ ಮಾಡಬೇಕು ಇದು ತುಂಬ ಇಂಪಾರ್ಟೆಂಟ್ ಪೇಷಂಟ್ ಎಲ್ಲಿರ್ತಾರೆ ಪೇಷಂಟ್ ನಿನ್ನ ಏನು ಮಾತ್ರ మేల్కాలి డాక్టర్ చెప్తారు మాకు చూసేదాన్ని ఎవరైనా వచ్చిండ్రా ఊరిని ఇంకా చూసుకోలేకే చెప్పేదా தர்மபுரி இங்கே எப்படி வந்திருக்குது இங்கே பயம் இருக்கிறாங்களா எப்போ அட்மிட் ஆகிருக்குது திங்கள் 2 days ஆயிடுச்சா என்ன ட்ரீட்மெண்ட் கொடுத்துருக்காங்க கால் வீக்கிறாங்க கால் வீக் வந்துச்சு இந்த சுகர் அதிகமானதுனால சுகர் ஜாஸ்தி அதிகம் ಚಳಿ ಜ್ವರ ಇದೆಯಾ ಫೀವರ್ ಇದೆಯಾ ಬಾಡಿ ಪೇಯ್ನ್ ಇದೆಯಾ ಟ್ರೀಟ್ ಮಾಡಿದ್ರ ಡಾಕ್ಟರು ಯಾವ ಡಾಕ್ಟ್ರು ಬಂದಿದ್ರು ಇವ್ರು ಬಂದಿದ್ರ ಫಾತಿಮಾ ಮೇಡಮ್ ಬಂದಿದ್ರ ಫಾತಿಮಾ ಮೇಡಮ್ ಬಂದಿದ್ರ ಪರವಾಗಿಲ್ವಾ ಈಗ ಆಯ್ತಾ ಆಗಲಿಲ್ಲ ఇప్పుడు ఎన్ని దినాలు అడ్మిట్ అయ్యారు క్లీన్గా చూసుకుంటారా క్లీన్గా చూస్తూ ఉన్నారు ಏನಾಗಿದೆ Can you explain? How? ಇವಾಗ ಇಲ್ಲಿ ಬರ್ತಾರೆ You are not supporting to the normal patients. ನಾರ್ಮಲ್ ಪೇಷಂಟ್ಗೂ ಸಪೋರ್ಟ್ ಮಾಡ್ತೀವಿ. How you will support to the ನಾರ್ಮಲ್ ಪೇಷಂಟ್ ಮೀನ್ಸ್ ಇದು ಬಂದು ಹೆಲ್ತ್ ಇದು ಮ್ಯಾಮ್. ಸೊ ಇಲ್ಲಿ ಹಾಸ್ಪಿಟಲ್ ಬರ್ತಾರಲ್ವಾ, ಸೊ ಹಾಸ್ಪಿಟಲ್ ಬಂದಾಗ how you are coordinating? ಅದೇ ಕೋಆರ್ಡಿನೇಟೆಡ್ ಪೇಷಂಟ್ಗೆ ಏನು ಪ್ರಾಬ್ಲಮ್ಮು, ಏನು ಯಾವ ಡಾಕ್ಟರ್ನ ಕನ್ಸಲ್ಟೇಷನ್ ಮಾಡಬೇಕು, ಸೊ ಆ ಪೇಷಂಟ್ಗೆ ಬಂದು ಸ್ವಲ್ಪ ಸಪೋರ್ಟ್ ಮಾಡೋದು, ಕರ್ಕೊಂಡು ಡಾಕ್ಟರ್ ಹತ್ರ ಕನ್ಸಲ್ಟೇಷನ್ ಮಾಡಿಸೋದು. If you want to support really to a patient,
ಇದ್ದಾರೆ ಆಲ್ರೆಡಿ ಇದ್ದಾರೆ. ಹೆಸರು ಸರ್? ಡಾಕ್ಟರ್ ರಚನ್ ಅಂತ. ಮೇಡಮ್, ನಮ್ಮ ಹೆಲ್ತ್ ಮಿನಿಸ್ಟ್ರ್ ಹೇಳಿದ್ದಾರೆ ಸಿಟಿ ಸ್ಕ್ಯಾನ್ ಒಂದು ವಾರಲ್ಲಿ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು. ನೋಡಿ, ಅವ್ರು ಏನೇನು ಪ್ರಾಮಿಸ್ ಮಾಡಿದಾರೋ ಇಟ್ ಈಸ್ ಡ್ಯೂಟಿ. ಒಂದು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಆ್ಯಂಡ್ ಈಸ್ ದ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗ್ತಾರೆ. ಮಂತ್ರಿಗಳು ಇರೋದ್ರಿಂದ ಆರೋಗ್ಯದ ಕಾಳಜಿಯಿಂದ ತಾಲೂಕು ಮಟ್ಟದ ಹಾಸ್ಪಿಟಲ್ಸ್ ಇರ್ಬೋದು ಅಥವಾ ಅವರ ಇತಿಮಿತಿಗೆ ಬರೋವಂಥ ಹಾಸ್ಪಿಟಲ್ಸಲ್ಲಿ ಇಟ್ ಈಸ್ ರೆಸ್ಪಾನ್ಸಿಬಿಲಿಟಿ. ಏನು ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾರೆ, ಒಂದು ವಾರ ಹಿಂದೂ ಮುಂದೆ ಮಾಡಬಾರ್ದು ಅಂತಲ್ಲ. ಫಿಸಿಷಿಯನ್ ನಮಗೆ ತುಂಬ ಬೇಡಿಕೆ ಇತ್ತು ಅಂತ ಹೇಳಿದ್ರು. ಮೈಸೂರಿಂದ ಬಂದಿದ್ದಾರೆ, ಬಂದು ಸರ್ವಿಸ್ ಮಾಡಬೇಕು ಅಂತ ಬಂದಿದ್ದಾರೆ. ಖಂಡಿತ ನಾನು ಅವ್ರ ಸರ್ವಿಸ್ನ, ಅವ್ರ ಕನಸನ್ನು, ಬಂದು KGF ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರೋ ಒಂದು ಕನಸನ್ನು ಐ ವಿಲ್ ಅಪ್ರಿಷಿಯೇಟ್, ಐ ವಿಲ್ ಸಪೋರ್ಟ್ ದೆಮ್. ಅವ್ರಿಗೆ ಏನೇ ಕಷ್ಟಗಳಿದ್ರು ಅವ್ರ ಜೊತೆ ನಿಲ್ತೀನಿ. ಇಲ್ಲಿನ ಜನತೆಗೆ ಸೇವೆ ಮಾಡಲಿ, ಇಲ್ಲಿ ಯಾರೇ ರೋಗಿಗಳು ಬರಲಿ ಅವ್ರಿಗೆ ಧೈರ್ಯ ತುಂಬಿ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಸೇವೆ ಮಾಡೋವಂಥವ್ರು ಆಗಲಿ ಇಲ್ಲಿನ ಡಾಕ್ಟರ್ಸು. KGF ಜನ ಬಂದು ತುಂಬ ಇಂಪಾರ್ಟೆಂಟ್. ಬನ್ನಿ ಸರ್. KGFನಲ್ಲಿ ಗಡಿ ಭಾಗದಲ್ಲಿ ಇರುವಂಥದ್ದು KGF ಸಾರ್ವಜನಿಕ ಹಾಸ್ಪಿಟಲ್ ಇದು. ಈ ಜನರಲ್ ಹಾಸ್ಪಿಟಲ್ ಮೇಲೆ ಬರೀ KGF ನಗರ ಭಾಗದಲ್ಲಿ ಅಥವಾ ಗ್ರಾಮೀಣ ಭಾಗದಲ್ಲಿರುವಂಥ ರೋಗಿಗಳೇ ಅವಲಂಬಿತರಾಗಿದ್ದಾರೆ ಅಂದರೆ ತಪ್ಪಾಗುತ್ತೆ. ಪಕ್ಕದಲ್ಲಿ ಕುಪ್ಪಮಿಂದಲೂ, ಆಂಧ್ರ, ತಮಿಳ್ನಾಡಿಂದಲೂ ಕೂಡ ಬಹಳ ಜನ ಪೇಷಂಟ್ಸು ಇಲ್ಲಿಗೆ ಬರ್ತಾ ಇರೋವಂಥದ್ದು ರಿಪೋರ್ಟ್ಸ್ ಇದೆ. ಇಲ್ಲಿ ಎವ್ರಿ ಡೇ ನಮಗೆ ಔಟ್ ಪೇಷಂಟ್ಸೇ 800 to 900 ಇದ್ದಾರೆ. 950 ಕೂಡ ಒಂದೊಂದು ದಿನ ಇರ್ತಾರೆ. ಬಹಳ ದಿನಗಳಿಂದ ಫಿಸಿಷಿಯನ್ಗೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಫಿಸಿಷಿಯನ್ಗೆ ನಮಗೆ ಕೌನ್ಸ್ಲಿಂಗಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳಿದರು ಹೆಲ್ತ್ ಮಿನಿಸ್ಟ್ರು. ಒಬ್ಬರು ಫಿಸಿಷಿಯನ್ ಬಂದಿದ್ದಾರೆ. ಇನ್ನೂ ಒಂದು ಫಿಸಿಷಿಯನ್ನ ಎನಿ ಎಮರ್ಜೆನ್ಸಿ ಮತ್ತು ICU ಯೂನಿಟ್ನ ಇಮ್ಮಿಡಿಯೇಟಾಗಿ ನಾವು ಇದು ಮಾಡಬೇಕು ಅನ್ನೋವಂಥ ಕಾರಣದಿಂದ ಇನ್ನೂ ಒಂದು ಅಡಿಷ್ನಲ್ ಆಗಿ ಫಿಸಿಷಿಯನ್ನ ಇಲ್ಲೇ ಹತ್ರ ಇರೋವಂಥವ್ರನ್ನ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಬೇರೆ ಬೇರೆ ದಾರಿಯಿಂದ. ಬಟ್ ಈಗಾಗಲೇ ಕೆಲವೊಂದು ಕಂಪ್ಲೇಂಟ್ಸ್ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟು ಮತ್ತು ರೋಗಿಗಳು ಬಂದಾಗ ಕ್ಲೈನ್ಲಿನೆಸ್ಸು, ಹೈಜಿನಿಕ್ಕು, ಟಾಯ್ಲೆಟ್ಸ್ ಬಗ್ಗೆ ಎಲ್ಲ ಪದೇ ಪದೇ ಕಂಪ್ಲೇಂಟ್ ಮಾಡ್ತಾಯಿದ್ರು. ನಾವು ನಿಮ್ಮ ಗಮನಕ್ಕೆ ತರಬೇಕಾಗಿರೋದು ಇಷ್ಟೇ. ಬಟ್ ಇವರು ಕೂಡ ಇಟ್ ಈಸ್ ಡ್ಯೂಟಿ, ಯಾರ್ದು ಡಿಸ್ಟ್ರಿಕ್ಟ್ ಸರ್ಜನ್ದು ಮತ್ತು ಯಾರು ಅಡ್ಮಿನಿಸ್ಟ್ರೇಷನಲ್ಲಿ ಇರ್ತಾರೆ, ಹೆಲ್ತ್ ಬಗ್ಗೆ, ಹೈಜೀನ್ ಬಗ್ಗೆ, ಟಾಯ್ಲೆಟ್ಸ್ ಬಗ್ಗೆ, ಎಸ್ಪೆಷಲಿ ನೀರು, ಪೇಷಂಟ್ಸ್ ಒಂದು ಸತಿ ಒಳಗಡೆ ಬಂದಾಗ ಅವ್ರಿಗೇನೂ ಕುಂದುಕೊರತೆಗಳಾಗದೇ ಇರೋವಂಥ ನೋಡ್ಕೊಳ್ಳೋವಂಥದ್ದು ಮ್ಯಾನೇಜ್ಮೆಂಟು ಅಡ್ಮಿನಿಸ್ಟ್ರೇಷನ್ ಕೆಳಗಡೆನೇ ಬರುತ್ತೆ. ಅದಾದಮೇಲೆ ನನಗೆ ಸರ್ಕಾರದಿಂದ 48 lakhs ಬರೀ ರಿನೋವೇಷನ್ಗೆ, ಟಾಯ್ಲೆಟ್ಸು, ನ್ಯೂ ಟಾಯ್ಲೆಟ್ಸ್ ಮಾಡಲಿಕ್ಕೆ ಮತ್ತು ಹಾಸ್ಪಿಟ್ಲ್ ಒಳಗಡೆ ಕೆಲವೊಂದು ರಿಪೇರ್ಸ್ ಮಾಡಲಿಕ್ಕೆ ಬಂದಾಗ ಅದನ್ನು ನಾವು ಜನರಲ್ ಹಾಸ್ಪಿಟ್ಲಿಗೆ ಮಹಿಳೆಯರದೇ ಸಪ್ರೇಟ್ ಇರುತ್ತೆ ಮತ್ತು ಜೆಂಟ್ಸ್ದು ಸಪ್ರೇಟ್ ಇರುತ್ತೆ. ಅದರದ್ದು ಟಾಯ್ಲೆಟ್ಸ್ ರಿನೋವೇಷನ್ಗೆ ಆ ಫಂಡ್ಸ್ನ ನಾನು ಅಲೋಕೇಟ್ ಮಾಡಿಸಿದ್ವಿ. ಬೇರೆ ಎಲ್ಲಿಗೂ ನಾನು ಆ 48 lakhsನ ನಾನು ಡೈವರ್ಟ್ ಮಾಡಲಿಲ್ಲ. ಅದಾದಮೇಲೆ ಅಪ್ಗ್ರೇಡ್ಗೆ ಬೇರೆ ಪ್ರಪೋಸಲ್ ಇಟ್ಟಿದ್ವಿ. ಅದನ್ನು ಆ ಹಂತದಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಹೊಸ ಬಿಲ್ಡಿಂಗ್ ಬಿಟ್ಟು ಹಳೆ ಬಿಲ್ಡಿಂಗಲ್ಲಿ ಏನು ಇನ್ಫ್ರಾಸ್ಟ್ರಕ್ಚರ್ಸ್ ಇದೆ, ನೀರಿಲ್ಲ, ಟಾಯ್ಲೆಟ್ಸ್ ತುಂಬ ಹಳೇದಿದೆ, ಅದಾದಮೇಲೆ ಪೇಷಂಟ್ಸ್ಗೆ ಅನುಕೂಲ ಇಲ್ಲ, ಯೋಗ್ಯವಾಗಿಲ್ಲ ಅಂತ ಪದೇ ಪದೇ ಹಿಂದೆ ಕಂಪ್ಲೇಂಟ್ಸ್ ಬಂದಿದೆ. ಮತ್ತು ಪತ್ರಿಕೆಯಲ್ಲೂ ಕೂಡ ನಾನು ನೋಡ್ತಾ ಇದ್ದೆ. ಅದನ್ನು ಗಮನದಲ್ಲಿಟ್ಕೊಂಡು ಏನು ಗ್ರ್ಯಾಂಟ್ಸ್ ಅಲಾಕೇಟ್ ಆಗಿತ್ತು ಅದಕ್ಕೆ ಟಾಯ್ಲೆಟ್ಸ್ನೇ ನಾನು ಫಸ್ಟ್ ಪ್ರಿಯಾರಿಟಿ ಕೊಟ್ಟಿದ್ದೀವಿ. ಟಾಯ್ಲೆಟ್ಸು ಮತ್ತು ಪೇಷಂಟ್ಸ್ ಎಲ್ಲಿ ಇರ್ತಾರೆ ಅವರಿಗೆ ಆ ಒಳ್ಳೆ ಅಟ್ಮಾಸ್ಫಿಯರ್ ಇರಬೇಕು ಅಂತ ಅಂದ್ಬಿಟ್ಟು ನಾವು ಅದಕ್ಕೆ ಇನಿಷಿಯೇಟಿವ್ ತೊಗೊತಿದ್ದೀವಿ. ಹೊಸ ಬಿಲ್ಡಿಂಗನ್ನ ಇದನ್ನು ಬಿಟ್ಟು ಬೇರೆ ಎಲ್ಲೆಲ್ಲಿ ನಾವು ಸೆಟ್ರೇಟ್ ಮಾಡಲಿಕ್ಕಾಗತ್ತೆ, ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಕೊಡಲಿಕ್ಕಾಗತ್ತೆ, ಅದಕ್ಕೂ ಕಾನ್ಸಂಟ್ರೇಟ್ ಮಾಡ್ತೀವಿ. ಅದು ಮೀರಿ ಮ್ಯಾನೇಜ್ಮೆಂಟು ಮತ್ತು ಯಾರು ರೆಸ್ಪಾನ್ಸಿಬಲ್ ಇರ್ತಾರೆ ಹಾಸ್ಪಿಟಲ್ನ ಮ್ಯಾನೇಜ್ ಮಾಡೋದು, ಅಡ್ಮಿನಿಸ್ಟ್ರೇಷನ್ ಮಾಡೋದು, ಅವ್ರ ಹಂತದಲ್ಲಿ ತಪ್ಪಾದಾಗ ನಾನು ಬೇರೆ ಹಂತದಲ್ಲಿ ಮಾತಾಡಬೇಕಾಗತ್ತೆ. MRI ಸ್ಕ್ಯಾನು, CT ಸ್ಕ್ಯಾನ್ ಎಲ್ಲ ತುಂಬ ಇಂಪಾರ್ಟೆಂಟ್ ಇದೆ ಮೇಡಮ್. ಏನಾದ್ರೂ ಇಲ್ಲಿ ನನ್ನ ಕ್ಷೇತ್ರಕ್ಕೆ ಏನೆಲ್ಲ ಅವಶ್ಯಕತೆ ಇದೆ, ಬೇಡಿಕೆಗಳಿದೆ ಅಂತೆಲ್ಲ ನನಗೆ ಕೋವಿಡ್ ಸಂದರ್ಭದಲ್ಲಿ ನನಗೆ ಒಂದು ಲೈಫ್ ಲೆಸನ್ ಆಗಿದೆ, ಲೈಫ್ ಟೈಮ್ ಲೆಸನ್ ಆಗಿದೆ. ಅದಕ್ಕೆ ಫಸ್ಟ್ ಪ್ರಿಯಾರಿಟಿಯಲ್ಲಿ ಐ ಹ್ಯಾವ್ ಕಾಂಟ್ರಿಬ್ಯೂಟೆಡ್ 30 lakhs ಅಲ್ವಾ, ಎರಡು ನಾವು ಏನು ಆ್ಯಂಬುಲೆನ್ಸ್ ಲೈಫ್ ಸೇವಿಂಗ್ ಒಂದು, ಅದಾದಮೇಲೆ ವಿತ್ ಇದು ಬೇಸಿಕ್ ಲೈಫ್ ಸೇವಿಂಗ್ ಸಪೋರ್ಟ್ದು ಒಂದು, 2 ಆ್ಯಂಬುಲೆನ್ಸ್ನ ನಾನು ನಗರ ಭಾಗಕ್ಕೆ ಕೊಟ್ಟಿದ್ದೀನಿ. ಸರ್ಕಾರಕ್ಕೆ ನಾನು ಕೇಳಲಿಲ್ಲ. ನನ್ನ ಕ್ಷೇತ್ರದ ಅಭಿವೃದ್ಧಿ ಅನುದಾನದಲ್ಲಿ MLA ಗ್ರ್ಯಾಂಟಲ್ಲಿ ನಾನು 2 ಆ್ಯಂಬುಲೆನ್ಸಸ್ನ ಪ್ರಿಯಾರಿಟಿಯಲ್ಲಿ ಮಾಡಿಸಿದ್ದೆ, ಅದೇ ಒಂದೇ ಕಾರಣದಿಂದ. ಅದಾದಮೇಲೆ ಏನೇನು ಇಲ್ಲಿನ ಅವಶ್ಯಕತೆಗಳಿದ್ದಾವೆ ಈ ಹಾಸ್ಪಿಟಲ್ಗೆ, MRI ಸ್ಕ್ಯಾನ್ ಇರ್ಬೋದು, ಇನ್ನೊಂದು ಇರ್ಬೋದು, ಅದನ್ನು CT ಸ್ಕ್ಯಾನ್ ಯಾವುದೋ ಒಂದು ದಾರಿಯಲ್ಲಿ ನಾನು ಅದನ್ನು ಖಂಡಿತ
ಹಾಸ್ಪಿಟಲ್ನ ಅಪ್ಗ್ರೇಡ್ ಮಾಡೋ ಹಂತದಲ್ಲಿ ಅವನ್ನೆಲ್ಲ ನಾವು ತರಲಿಕ್ಕೆ ಪ್ರಾವಿಷನ್ ಮಾಡ್ತೀವಿ, ದಾರಿ ಮಾಡ್ತಾ ಇದ್ದೀವಿ ಅದಕ್ಕೆಲ್ಲನೂ. ಪದೇ ಪದೇ ನೀವು ಹೇಳ್ತಾ ಇರ್ತೀರಾ KGF ಹಾಸ್ಪಿಟ್ಲು ರೋದನೆ ಥರ ಇದೆ, KGF ಹಾಸ್ಪಿಟ್ಲಲ್ಲಿ ಯಾವ ಪೇಷಂಟ್ಸು ಬರಲ್ಲ, ಆಮೇಲೆ KGF ಹಾಸ್ಪಿಟಲ್ ಟಾಯ್ಲೆಟ್ ಹಿಂಗಿದೆ, ಆಚೆ ಕಡೆ ವಾತಾವರಣ ಹಿಂಗಿದೆ ಅಂತ. ನಾನು KGF ಕ್ಷೇತ್ರಕ್ಕೆ ಕಾಲಿಟ್ಟಾಗಿಂದ ಹಾಸ್ಪಿಟ್ಲಿಗೂ ಕೂಡ ಎಷ್ಟು ಪ್ರಿಯಾರಿಟೀಸ್ ಕೊಟ್ಟಿದ್ದೀನಿ ಅಂತಂದರೆ, ಗ್ರ್ಯಾಂಟ್ಸ್ ತರೋದ್ರಲ್ಲಿ, ಡಾಕ್ಟರ್ಸ್ನ ತರೋ ಅಂಥದ್ರಲ್ಲಿ, ಹೆಲ್ತ್ ಹೈಜೀನ್ ಬಗ್ಗೆ ಎಷ್ಟೊಂದು ಸತಿ. ಬಟ್ ಒಂದೊಂದು ಸತಿ ಡಾಕ್ಟರ್ಸ್ಗೆ ಏನು ವರ್ಕ್ ಲೋಡ್ ಇದೆ ಮತ್ತು ಅವ್ರಿಗೂ ಕಮಿಟ್ಮೆಂಟಿಂದ ಕೆಲಸ ಮಾಡೋದಕ್ಕೆ ಪದೇ ಪದೇ ಕೌನ್ಸಿಲಿಂಗ್ ಜೊತೆ ಅವ್ರ ಜೊತೆ ನಾನು ಆ ರೀತಿ ನಡ್ಕೋಬೇಕು ಅಂತಲೇ ಹೇಳಿದ್ದೀನಿ. ಪೇಷಂಟ್ಸ್ ಜೊತೆ ಮಾನವೀಯತೆಯಿಂದ ನಡ್ಕೊಳ್ಳಿ, ಗೌರವವಾಗಿ ನಡ್ಕೊಳ್ಳಿ ಅನ್ನೋವಂಥದ್ದನ್ನು ಹೇಳಿದ್ದೀನಿ. ಬಂದಿರೋವಂಥವ್ರು ಎಲ್ಲ ಡಾಕ್ಟರ್ಸು ಕೆಟ್ಟವರಲ್ಲ, ಸ್ವಲ್ಪ ಜನ ಸರ್ವಿಸ್ ಮಾಡಿದ್ದಾರೆ ತುಂಬ ವರ್ಷಗಳಿಂದ, 8-10 ವರ್ಷಗಳಿಂದ ಬಂದಿರೋರು ತುಂಬ ಜನ. ಕೋವಿಡ್ ಸಂದರ್ಭದಿಂದನೂ ಕೂಡ ಒಂದು ಕನ್ಸರ್ನ್ ಇಲ್ಲ ಅಂದರೆ ಸರ್ವಿಸ್ ಮಾಡೋಕ್ಕಾಗಲ್ಲ, ಮಾಡಿದ್ದಾರೆ. ಬಟ್ ಕೆಲವೊಂದು ಕರೆಕ್ಷನ್ಸ್ ಆಗಬೇಕಾಗಿದೆ, ಮಾಡಲಿ ಅಂತ ನಾನು ವಿಸಿಟ್ ಮಾಡಿ. ಸಾಕಷ್ಟು ಅಸೆಂಬ್ಲಿನೆಲ್ಲ ಪ್ರಶ್ನೆ ಮಾಡೋದು ಪೇಷನ್ಸ್ ಇಲ್ಲ ಅಂತ ಅವರು ದಿಟ್ಟ ಹೋರಾಟದಿಂದ ಆಮೇಲೆ ಮಿನಿಸ್ಟರ್ ಸಹಾಯದಿಂದ ನಮಗೆ ಕೌನ್ಸಿಲಿಂಗ್ ಕೊಡಲೇಬೇಕಂತ ಹೇಳಿ ನಮಗೆ ಪೇಷನ್ಸು ಕೊಟ್ಟಿದ್ದಾರೆ. ಸೊ ಅದು ನಮ್ಮ ಕಂಗ್ರ್ಯಾಚುಲೇಷನ್ ನಮ್ಮ ಕಡೆಯಿಂದ, ನಮ್ಮ ಹಾಸ್ಪಿಟಲ್ ಕಡೆಯಿಂದ ಮೇಡಮ್ಗೆ ನಮ್ಮ ಕಡೆ ಧನ್ಯವಾದ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟು, ಇನ್ನೊಂದು ಫಿಸಿಷಿಯನ್ಗೆ ಮೇಡಮ್ ಹೋರಾಟ ಮಾಡ್ತಾ ಇದ್ದಾರೆ, ಇನ್ನೊಬ್ಬರು ಲೋಕಲೇಟ್ ಇದ್ದಾರೆ ಒಬ್ಬರು, ಅದಕ್ಕೆ ಅವ್ರನ್ನೂ ಕೊಡಲೇಬೇಕು ನಮಗೆ ಅಂತ ಸ್ವಲ್ಪ ಸಮಸ್ಯೆ ಅಲ್ಲ, ಲೀಗಲ್ ಇಶ್ಯೂಸ್ ಆಗಿದೆ, ಅದನ್ನು ಮೇಡಮ್ ಹಿಂದೆ ಬಿದ್ದಿದ್ದಾರೆ. ಸೊ ಸಾಧ್ಯವಾದರೆ ಅವರು ಇನ್ನೊಂದು ಫಿಸಿಷಿಯನನ್ನು ನಮ್ಮ ಹಾಸ್ಪಿಟಲ್ಗೆ ತಂದು ಕೊಡೋಕ್ಕೆ ಮೇಡಮ್, ಯಾಕಂದರೆ ಮೈಸೂರು ಘಟಕಕ್ಕೆಲ್ಲ ಬೇಕಾಗುತ್ತೆ, ಅದನ್ನು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಸೊ ನೀವು ಕಾರ್ಡಿಯಾಲಜಿಸ್ಟ್ ಕೇಳ್ತಾ ಇದ್ದಾರೆ, ಫಿಸಿಷಿಯನಿಸ್ಟ್ ಮೋರ್ ಕಾರ್ಡಿಯಾಲಜಿಸ್ಟ್, ಅವರು ಕಾರ್ಡಿಯಾಲಜಿಸ್ಟ್ ಅವರೆಲ್ಲ ಅದು ನಮ್ಗೆ ಟ್ರೈನಿಂಗ್ ಆಗಿರುತ್ತೆ. ಕಾರ್ಡಿಯಾಲಜಿಸ್ಟ್ ಮತ್ತು ಡಯಾಬಿಟಿಯಾಲಜಿಸ್ಟ್ ಎಲ್ಲ ಅವರೇ ನೋಡ್ತಾರೆ. ಕಾರ್ಡಿಯಾಲಜಿಸ್ಟ್ ಯಾವಾಗ ಬೇಕಾಗ್ತಾರೆ ಅಂದರೆ ಜಸ್ಟ್ ಯು ಹ್ಯಾವ್ ಟು ಗಿವ್ ದ ರೈಟ್ ಇನ್ಫಾರ್ಮೇಷನ್. ಕಾರ್ಡಿಯಾಲಜಿಸ್ಟ್ನ ಅವಶ್ಯಕತೆ ಯಾವಾಗಿರುತ್ತೆ? ಅವಶ್ಯಕತೆ ನಮ್ಗೆ ಬೇಕಾಗಿದೆ, ಬಟ್ ಸದ್ಯಕ್ಕೆ ಮೇಡಮ್ ಅದನ್ನು ಹೋರಾಟ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ನಾವು ಪೇಷಂಟ್ ಬಂದಿರೋದ್ರಿಂದ ಮುಂದಿನ ದಿನಗಳೆಲ್ಲ ಅದನ್ನು ಸದ್ಯಕ್ಕೆ ವಿ ಕ್ಯಾನ್ ಮ್ಯಾನೇಜ್. ಹಾರ್ಟ್ ಪೇಷಂಟ್ಸ್ಗೆ ಸದ್ಯಕ್ಕೆ ವಿ ಕ್ಯಾನ್ ಮ್ಯಾನೇಜ್ ವಿತ್ ಫಿಸಿಷಿಯನ್. ಮುಂದಿನ ದಿನಗಳಲ್ಲಿ ಮೇಡಮ್ ಅದನ್ನು ಕಾರ್ಡಿಯಾಲಜಿಸ್ಟ್ ತಂದುಕೊಡ್ತೀನಿ, ಭಾವಿಸಿಕೊಡಿ. ಹಾಸ್ಪಿಟ್ಲ್ ಇರ್ಬೋದು, ಮತ್ತು ಇನ್ನೊಂದು ಯಾವುದು ನಮ್ಗೆ ಮಲ್ಲೇಶ್ವರಂ ಹೋಗೋ ದಾರಿ KC ಜನರಲ್ ಹಾಸ್ಪಿಟ್ಲು, ಎಷ್ಟು ಪೇಷಂಟ್ಸಲ್ಲಿ ಇನ್ ಪೇಷಂಟ್ಸ್ ಎಷ್ಟು, ಔಟ್ ಪೇಷಂಟ್ಸ್ ಎಷ್ಟು, ಆದರೆ ಹೈಜಿನಿಕ್ ಬಗ್ಗೆ ಮತ್ತು ಹಾಸ್ಪಿಟಲ್ ಸರೌಂಡಿಂಗ್ಸ್ ಹೇಗಿರುತ್ತೆ ಅದರಲ್ಲಿ ಯಾವಾಗಲೂ ಕೂಡ ಸ್ಟೇಟ್ ಅವಾರ್ಡ್ಸ್ ತಗೊಂಡಿದ್ದಾರೆ. ನೆಕ್ಸ್ಟ್ KGF ಕೂಡ ಆ ಬೆಸ್ಟ್ ಲೆವೆಲಲ್ಲಿ ಸರ್ವಿಸ್ ಕೊಡಬೇಕು. ನೀವು ನಿಮ್ಮ ಸ್ಟಾಫ್ನ ಹೇಗೆ ಮೋಟಿವೇಟ್ ಮಾಡ್ತೀರಾ ಗೊತ್ತಲ್ಲ. ಸೊ ನಿಮ್ಮನ್ನೇ ನಾನು ಪ್ರಶ್ನೆ ಮಾಡ್ತೀನಿ, ಯಾಕೆ ಕೆಲಸ ತೊಗೊಂಡಲ್ಲ ಅಂತ ನಾನು ಅವ್ರನ್ನ ಕೇಳಲ್ಲ. ನಾನು ಯು ಶುಡ್ ಬಿ ದಿ ಆನ್ಸರಬಲ್ ಟು ಮಿ. ಯಾರು? ನೀವೇ ಆನ್ಸರ್ ಕೊಡಬೇಕು. ಸೊ ಯು ಆರ್ ಇನ್ ದಟ್ ಪೊಸಿಷನ್, ಯು ಶುಡ್ ಬಿ ಕೇಪಬಲ್. ಆಮೇಲೆ ಅವರಿಂದ ಕೆಲಸ ತೊಗೋಬೇಕು. ಬೆಳಗ್ಗೆ ಮಾರ್ನಿಂಗ್ ರೌಂಡ್ಸಲ್ಲಿ ಬಂದು ಅಪ್ಡೇಟ್ ಮಾಡಬೇಕು, ಎಲ್ಲೇ ಪೇಷಂಟ್ಸ್ ಇರಲಿ, ಇನ್ಪೇಷಂಟ್ ಇರೋ ಜಾಗದಲ್ಲಿ ಆ ಹೆಲ್ತ್ ಹೈಜೀನ್ ಬಗ್ಗೆ, ಟಾಯ್ಲೆಟ್ಸ್ ಮೇಂಟೆನೆನ್ಸ್ ಬಗ್ಗೆ ಎಲ್ಲನೂ ನಿಮಗೆ ರಿಪೋರ್ಟ್ ಮಾಡಬೇಕು. ಬೇರೆ ನಾನು ಹಾಸ್ಪಿಟಲ್ಸಲ್ಲಿ ಹೆಲ್ತ್ ಮಿನಿಸ್ಟರ್ ಜೊತೆ ಹೋದಾಗ ಬೆಸ್ಟ್ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಈ ಥರ ಬೆಸ್ಟ್ ಸರ್ವಿಸಸ್ ಇರೋ ಥರ ಮಟ್ಟಕ್ಕೆ ಅವರು ಆ ಲೆವೆಲ್ಗೆ ತೊಗೊಂಡು ಹೋಗಿದ್ದಾರೆ. ಎಲ್ಲೂ ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿ ಅವೆಲ್ಲ ಇದೆ ಅಂತ ಹೋಗಲ್ಲ, ಉಳ್ಕೊಂಡು ಅಲ್ಲೇ ಬರ್ತಾರೆ. ನೀವು ನೋಡಿ ಬ್ಯಾಂಗ್ಳೂರಲ್ಲಿ ಏನು ಪಾಪ್ಯುಲೇಷನ್ ಇದೆ, ಬ್ಯಾಂಗ್ಳೂರಲ್ಲಿ ಸೇ ಅಬೌಟ್ 1,50,00,000 ಇದೆ, ಮೋರ್ ದೆನ್ 2 crores ಇರುತ್ತೆ, ಹೌದಲ್ವಾ? ಅಲ್ಲಿ ಸರ್ವಿಸ್ ಕೊಡ್ತಾ ಇದ್ದಾರೆ ಅಂತಂದರೆ ನಿಮ್ಮ ಥರನೇ ಡಾಕ್ಟರ್ಸು, ನಿಮ್ಮ ಥರನೇ ಯಾರು ರೆಸ್ಪಾನ್ಸಿಬಲ್ ಇದ್ದೀರಾ, ಸರ್ವಿಸ್ ಕೊಡ್ತಾ ಇದ್ದೀರಾ ಅಂದರೆ ನೀವು ಕೊಡಬೇಕು. ನಮಗೆ ಸಮಾಧಾನ ಆಗಬೇಕು. ವಿ ಹ್ಯಾವ್ ಟು, ಈಗ ಮೇಂಟೆನೆನ್ಸ್ ಬಗ್ಗೆ ನಮಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಬರಬೇಕು, ಇಲ್ಲಿನ ಪಬ್ಲಿಕ್ಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಬರಬೇಕು. ಯಾರು ಅಡ್ಮಿಟ್ ಆಗಿರ್ತಾರೆ ರೈಟ್ ಅಪ್ ಕೊಟ್ಟು ಹೋಗಬೇಕು, ಡಾಕ್ಟರ್ ಬಗ್ಗೆ ರೈಟ್ ಅಪ್ ಕೊಡಬೇಕು, ಫೀಡ್ಬ್ಯಾಕು, ಮತ್ತು ಕ್ಲೈನ್ಲಿನೆಸ್ ಬಗ್ಗೆ ಯಾರು ಮ್ಯಾನೇಜ್ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ರೈಟ್ ಅಪ್ ಕೊಟ್ಟು ಹೋಗಬೇಕು. ಪಬ್ಲಿಕ್ ಸ್ವಲ್ಪ ಅಂದರೆ ಟಾಯ್ಲೆಟ್ಸ್ ಏನು ಮಾಡ್ತಾರೆ ಅಂದರೆ ಪ್ಯಾಂಟ್ಸ್ ಇಂದ ಹಿಡಿದು ಟಿಶ್ಯೂಸ್ ಇಲ್ಲ ಎಜುಕೇಟ್ ಮಾಡಿ. ಇಟ್ ಇಸ್ ಯುವರ್ ಡ್ಯೂಟಿ ಟು ಎಜುಕೇಟ್. ಎನಿ ನ್ಯೂ ಪೇಷಂಟ್ ಬಂದಾಗ ಹಾಸ್ಪಿಟಲ್ದು ಗೈಡ್ಲೈನ್ಸ್ ಕೊಡ್ತಿರಲ್ಲ, ಹಾಸ್ಪಿಟಲ್ ಡೈರೆಕ್ಷನ್ಸು ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ಪ್ಲೀಸ್ ಅದನ್ನು ಎಜುಕೇಟ್ ಮಾಡಿ. ಆ ಬೋರ್ಡ್ಸ್ ಹಾಕಿ, ಅವೇರ್ನೆಸ್ ಕೊಡಿ. ಏನು ಬ್ಲಾಕ್ ಆದರೆ ಬೇರೆ ಪೇಷಂಟ್ಗೆ ಏನು ತೊಂದರೆ ಆಗುತ್ತೆ, ನೀರು ಹೋಗಲಿಲ್ಲ ಅಂದರೆ ಒಳಗಡೆ ಎಷ್ಟು ಕಷ್ಟ ಆಗುತ್ತೆ, ಅದನ್ನೆಲ್ಲ ಒಂದು ಅವೇರ್ನೆಸ್ ಥರ ಹಾಕಿ ನೋಡೋ ಅಷ್ಟಲ್ಲಿ ಅವ್ರಿಗೆ ಅರ್ಥ ಆಗಬೇಕು, ಪೇಷಂಟ್ಸ್ಗೆ ಅರ್ಥ ಆಗಬೇಕು. ಯು ಹ್ಯಾವ್ ಟು ಗಿವ್ ದೆಮ್ ರೈಟಿಂಗಲ್ಲಿ ಮತ್ತು ಬೋರ್ಡ್ ಮೇಲೆ ಇನ್ಸ್ಟ್ರಕ್ಷನ್. ಒಂದ್ಸತಿ ಅನ್ಎಜುಕೇಟೆಡ್ ಬಂದರೂ ಕೂಡ ಆ ಬೋರ್ಡ್ಸ್ ನೋಡೋ ಅಷ್ಟರಲ್ಲಿ ಹೌದಾ ನನ್ನಿಂದ ಇಷ್ಟೆಲ್ಲ ಪೇಷಂಟ್ ತೊಂದರೆ ಆಗಬಾರ್ದು, ನಾನು ಆ ಸಿಸ್ಟಮ್ನ ಫಾಲೋ ಮಾಡೋಣ, ಆ ಸಿಸ್ಟಮ್ಗೆ ಅವರು ಬರಬೇಕು.